ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಸಚಿವ ಜಮೀರ್ ವಿರುದ್ಧ ದಾಖಲೆಯ ಸಮೇತ ಶಾಸಕ ಅಪ್ಪ ದೂರು ಕೊಟ್ಟಂತ ಹಿನ್ನೆಲೆ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಬಳಿ ಜಮೀರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಗವಿಯಪ್ಪ. ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ಕೊಡ್ತಾ ಇಲ್ಲ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಜಮೀರ್ ಅಹಮದ್ ಅವರು. ಸಚಿವರು ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ರು. ಆಮೇಲೆ ಉಸ್ತುವಾರಿ ಸಚಿವರಾಗಿ ಯಾವುದೇ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಹೊಸಪೇಟೆ ಶಾಸಕ ಗವಿಯಪ್ಪ ಅವರು ಈ ವಿಚಾರವನ್ನ ಹೇಳಿದ್ರು. ಅದು ದಾಖಲೆ ಸಮೇತ ಕೊಟ್ಟಿದ್ರು. ಇವರು ದೂರು ಕೊಟ್ಟ ಬೆನ್ನಲ್ಲೇನೆ ಈಗ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಅನುದಾನದ ವಿಚಾರವಾಗಿರ್ಬೋದು ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಏನೇ ಮನವಿ ಮಾಡಿಕೊಂಡ್ರು ಕೂಡ ಅವರು ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಾ ಇದೆ. ಹೀಗಾಗಿ ಉಸ್ತುವಾರಿಗಳನ್ನು ನೀವು ಚೇಂಜ್ ಮಾಡಬೇಕು, ಅದರ ಜೊತೆಗೆ ಜಿಲ್ಲಾಧಿಕಾರಿಗಳನ್ನು ಕೂಡ ಚೇಂಜ್ ಮಾಡಬೇಕು ಅಂತೇಳಿ ಸುರ್ಜೇವಾಲಾ ಬಳಿ ಗವಿಯಪ್ಪ ಅವರು ದೂರನ್ನು ಕೊಟ್ಟಿರ್ತಾರೆ. ಈ ದೂರೆಲ್ಲ ಕೊಟ್ಟ ಬೆನ್ನಲ್ಲೇನೆ ಈಗ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಆಮೇಲೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅವ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ಉಸ್ತುವಾರಿ ಸಚಿವರಾಗಿ ತಮ್ಮ ಕೆಲಸ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾ ಇಲ್ಲ, ಅನುದಾನದ ವಿಚಾರಕ್ಕಾಗಿರ್ಬೋದು ಯಾವುದೇ ಆದರೂ ಕೂಡ ಅವರು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ಇದು ಗವಿಯಪ್ಪ ಅವರ ವಾದ. ಅದು ಹೈಕಮಾಂಡಿಗೆ ಬಿಟ್ಟಿತ್ತು. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ನಾವು ಯಾರು ತೀರ್ಮಾನ ಮಾಡಕ್ಕೆ ಇಲ್ಲ, ಹಂಗೇನಿಲ್ಲ. ವಿ ಹ್ಯಾವ್ ಲೆಫ್ಟ್ ಆಲ್ ದಟ್ ದಿಸ್ ಥಿಂಗ್ ಟು ಹೈಕಮಾಂಡ್. ದೇ ಆರ್ ದ ಬೆಸ್ಟ್ ಜಡ್ಜಸ್. ಯಾಕಂದರೆ ಅವರೆಲ್ಲ ಏನು ಮಾಡಬೇಕು ಅವ್ರಿಗೆಲ್ಲ ನಮ್ಗಿಂತ ಹೆಚ್ಚು ಅವ್ರಿಗೆ ಗೊತ್ತಿರುತ್ತೆ. ಅವರು ತಿಳ್ಕೊಂಡು ಅವ್ರು ಮಾಡ್ತಾರೆ ಸರ್. ಅದು ಹೈಕಮಾಂಡಿಗೆ ಬಿಟ್ಟಿತ್ತು. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ನಾವು ಯಾರು ತೀರ್ಮಾನ ಮಾಡಕ್ಕೆ ಇಲ್ಲ, ಹಂಗೇನಿಲ್ಲ. ವಿ ಹ್ಯಾವ್ ಲೆಫ್ಟ್ ಆಲ್ ದಟ್ ದಿಸ್ ಥಿಂಗ್ ಟು ಹೈಕಮಾಂಡ್. ದೇ ಆರ್ ದ ಬೆಸ್ಟ್ ಜಡ್ಜಸ್. ಯಾಕಂದರೆ ಅವರೆಲ್ಲ ಏನು ಮಾಡಬೇಕು ಅವ್ರಿಗೆಲ್ಲ ನಮ್ಗಿಂತ ಹೆಚ್ಚು ಅವ್ರಿಗೆ ಗೊತ್ತಿರುತ್ತೆ. ಅವರು ತಿಳ್ಕೊಂಡು ಅವ್ರು ಮಾಡ್ತಾರೆ ಸರ್.